ನಮಸ್ತೆ ನನ್ನ ಪುಟ್ಟ ಗೆಳೆಯ. ಇಂದು ನಾವು ಕರ್ನಾಟಕ ಎಂಬ ವಿಶೇಷ ಸ್ಥಳದಲ್ಲಿ ನಡೆದ ಒಂದು ತಂಪಾದ ವಿಷಯದ ಬಗ್ಗೆ ಮಾತನಾಡೋಣ. ನಿಮ್ಮ ಎಲ್ಲಾ ಸ್ನೇಹಿತರು ಒಂದೇ ಆಟವನ್ನು ಆಡಲು ಬಯಸಿದರೆ, ಆದರೆ ಅವರು ಆಟದ ಮೈದಾನದ ವಿವಿಧ ಭಾಗಗಳಲ್ಲಿ ಇದ್ದರೆ ಎಂದು ಊಹಿಸಿ. ಕರ್ನಾಟಕದಲ್ಲಿ ಸಾಮಾಜಿಕ ಚಳುವಳಿಗಳು ಎಂದರೆ ಕರ್ನಾಟಕವನ್ನು ಒಂದು ದೊಡ್ಡ ಸಂತೋಷದ ಆಟದ ಮೈದಾನವನ್ನಾಗಿ ಮಾಡಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಂತೆ. ಬಹಳ ಹಿಂದೆಯೇ ಕರ್ನಾಟಕದ ಜನರು ವಿಭಿನ್ನ ಗುಂಪುಗಳಲ್ಲಿ ಇದ್ದುದರಿಂದ ಸ್ವಲ್ಪ ದೂರವಾಗಿದ್ದರು ಎಂದು ಭಾವಿಸಿದ್ದರು. ಆದರೆ ಅವರು ತಮ್ಮ ಕನ್ನಡ ಭಾಷೆಯನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರು ಮತ್ತು ಒಟ್ಟಾಗಿರಲು ಬಯಸಿದ್ದರು. ಆದ್ದರಿಂದ ಅವರು ಒಂದಾಗಲು ಪ್ರಯತ್ನಿಸಿದರು ಮತ್ತು ಮಹಾನ್ ಪ್ರಯತ್ನಗಳನ್ನು ಮಾಡಿದರು. ಅವರು ಸಾಧಿದರು. ಅವರು ಸಾಹಿತ್ಯ ಸಮ್ಮೇಳನ ಎಂದು ಕರೆಯಲ್ಪಡುವ ಸಾಹಿತ್ಯ ಸಭೆಗಳನ್ನು ನಡೆಸಿದರು. ಅಲ್ಲಿ ಅವರು ತಮ್ಮ ಕಥೆಗಳು ಮತ್ತು ಹಾಡುಗಳ ಬಗ್ಗೆ ಮಾತನಾಡಿದರು. ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ವಿಶೇಷ ದೇಶಭಕ್ತಿ ಗೀತೆಯನ್ನು ಹಾಡಿದರು. ಇದು ಎಲ್ಲರಿಗೂ ಮನಸೂರೆಗೊಂಡಿತು ಮತ್ತು ಒಗ್ಗಟ್ಟು ತುಂಬಿತ್ತು. ಅಲೂರು ವೆಂಕಟರಾವ್ರಂತಹ ಕೆಲವು ಪ್ರಮುಖ ವ್ಯಕ್ತಿಗಳು ಅವರು ಕರ್ನಾಟಕ ಏಕೀಕರಣದ ಪ್ರಮುಖ ವ್ಯಕ್ತಿಯಾಗಿದ್ದರು. ಎಲ್ಲರೂ ಒಟ್ಟಾಗಿ ಬರಲು ಸಹಾಯ ಮಾಡಿದರು. ಅವರು ರಾಜ್ಯ ಪುನರ್ಸಂಘಟನೆ ಸಮಿತಿ ಮತ್ತು ಗಡಿ ವಿವಾದಗಳ ವರದಿಯಾದ ಮಹಾಜನ್ ವರದಿಯಂತಹ ಸಮಿತಿಗಳನ್ನು ಹೊಂದಿದ್ದರು. ಇದು ಒಂದಾಗಿಸುವ ಬಗ್ಗೆ ಆಗಿತ್ತು. ಇದರಿಂದ ಎಲ್ಲಾ ಕನ್ನಡಿಗರು ಕನ್ನಡ ಮಾತನಾಡುವ ಜನರಿಗೆ ಹೀಗೆ ಕನ್ನಡ ಮಾತನಾಡುವ ಜನರಿಗೆ ಹೀಗೆ ಕರೆಯುತ್ತಾರೆ, ಏಕೀಕೃತ ಮೈಸೂರು ರಾಜ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯವಾಯಿತು. ಅದು ನಂತರ ಕರ್ನಾಟಕವಾಯಿತು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ ಈ ಅದ್ಭುತ ಕಥೆ ಚೆನ್ನಾಗಿದೆಯಲ್ಲವೇ?